Hello everyone, welcome back to my YouTube channel Max with Moin. Today we are going to discuss about the SSLC Mathematics one shot revision. ಏನಿದು ಒನ್ ಶಾಟ್ ರಿವಿಷನ್ ಅಂದ್ರೆ ಏನಾದ್ರು ಗೊತ್ತಿದ್ಯಾ? ಬನ್ನಿ ನೋಡೋಣ. ಒನ್ ಶಾಟ್ ರಿವಿಷನ್ ಅಂದ್ರೆ ಏನಿಲ್ಲ, ಈ ಫಸ್ಟ್ ಸೆಮಿಸ್ಟರ್ ಅಥವಾ ಒಂದು ಪಾರ್ಟ್ ಒನ್ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಏನಿದೆ ಅದರಲ್ಲಿ ಯಾವ್ದೆಲ್ಲ ಲೆಸನ್ಸ್ ಇದೆ, ಈ ಲೆಸನ್ಸ್ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ನೀವು ಕವರ್ ಮಾಡ್ಬೇಕಾಗಿರೋಂಥದ್ದು. ಮತ್ತೆ ನಿಮ್ಗೆ ಈ ಟಾಪಿಕ್ಸ್ ಏನಾದ್ರು ಮಿಸ್ ಮಾಡಿದ್ದೀರಾ ನೀವು, ನಿಮ್ಗೆ ಈಗ ನಾಳೆ ಅಥವಾ ನಾಡ್ದಷ್ಟರಲ್ಲಿ ಏನಿದೆ, ನಿಮ್ಗೆ ಎಕ್ಸಾಮ್ ಇದೆ, SA1 ಎಕ್ಸಾಮ್ ಇದೆ. ಮತ್ತೆ ಅದೇ ರೀತಿಯಲ್ಲಿ ಇನ್ ಬರುವ ದಿನಗಳಲ್ಲಿ ಆಫ್ಟರ್ 3 to 4 months ಯು ಆರ್ ಹ್ಯಾವಿಂಗ್ ದ ಫೈನಲ್ ಎಕ್ಸಾಮ್. ಸೊ ಅದಕ್ಕೋಸ್ಕರ ನಾವು ಪಾರ್ಟ್ ವೈಸ್ ಓದುವಾಗ ನಮ್ಗೆ ಅರ್ಥ ಆಗುತ್ತಾ ಅಂತ ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಸೊ ಫಸ್ಟ್ ಆಫ್ ಆಲ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಫಸ್ಟ್ ಲೆಸನ್. ಫಸ್ಟ್ ಲೆಸನ್ ಅಲ್ಲಿ ಏನೆಲ್ಲ ಇದೆ ಅಂತ ಬನ್ನಿ ನೋಡೋಣ. ಬಿಫೋರ್ ಗೋಯಿಂಗ್ ಟು ದ ಲೆಸನ್ಸ್ ಅಂಡ್ ದ ಪೋರ್ಷನ್ ವಾಟ್ ವಿ ಹ್ಯಾವ್, ಫಸ್ಟ್ ನೀವು ಕೂಡ ಒಂದು ಕೆಲಸ ಮಾಡಬೇಕು. ನಾನ್ ಮಾತ್ರ ಇಲ್ಲಿ ಬೋರ್ಡ್ ಮೇಲೆ ಮಾಡೋದು ಪ್ರಾಬ್ಲಮ್ಸ್ ಅಥವಾ ಹೇಳೋದು, ನೀವು ಸುಮ್ನೆ ಒಂದು ಮೂವಿ ತರ ಅಥವಾ ಸಾಂಗ್ ತರ ಕೇಳಿಸ್ಕೊಳ್ಳೋದು ಇದು ಬೇಕಾಗಿಲ್ಲ. ನೀವೇನ್ ಮಾಡಿ, ಟೇಕ್ ಅ ಪೆನ್ ಅಂಡ್ ಟೇಕ್ ಅ ಬುಕ್ ಅಥವಾ ಶೀಟ್ ಆಫ್ ಪೇಪರ್ ಅಂಡ್ ರೈಟ್ ಇಟ್ ಡೌನ್ ವಿತ್ ಮೈ ಸೆಲ್ಫ್. ಸೊ ನನ್ನ ಜೊತೆಲಿ ನೀವೇನ್ ಮಾಡಿ ಅಂದ್ರೆ ಒಂದು ಕ್ವಶನ್ ಹಾಕೊಳ್ಳಿ, ನೀವು ಕೂಡ ಸಾಲ್ವ್ ಮಾಡ್ಬೇಕು. ಅದೇ ರೀತಿಯಲ್ಲಿ ನಾನು ಈ ಒನ್ ಶಾಟ್ ರಿವಿಷನ್ ಅಲ್ಲಿ ಏನಿರುತ್ತೆ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಇನ್ ಡೆಪ್ತ್ ಆಗಿ ಲೆಸನ್ ಅಥವಾ ಆ ಟಾಪಿಕ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿರಲ್ಲ. ಇದರಲ್ಲಿ ನಿಮ್ಗೆ ಟಾರ್ಗೆಟ್ 40 ಅಂತ ಏನಿದೆ, ನಾನು ಸ್ಟಾರ್ಟಿಂಗ್ ಅಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ. ಸೊ ವೈಲ್ ಯು ಆರ್ ಸ್ಟಡಿಂಗ್, ಯು ಹ್ಯಾವ್ ಅ ಟಾರ್ಗೆಟ್ ಆಫ್ ಸ್ಕೋರಿಂಗ್ ಔಟ್ ಆಫ್ ಇನ್ ಮ್ಯಾಥಮೆಟಿಕ್ಸ್. ಯು ಶುಡ್ ಬಿ ನೋಯಿಂಗ್ ದಟ್ ಫಸ್ಟ್ ನಾವು ಟಾರ್ಗೆಟ್ 40 ಗೆ ರೀಚ್ ಆಗ್ಬೇಕು, ಆಮೇಲೆ ಟಾರ್ಗೆಟ್ 70 ಅಂತ, ಆಮೇಲೆ 80. ಸೊ ಅದಾದ್ಮೇಲೆ ಏನಾಗುತ್ತೆ, ಔಟ್ ಆಫ್ ಫುಟ್ ಬರುತ್ತೆ. ಸೊ ನಾವು ಡೈರೆಕ್ಟ್ ಔಟ್ ಆಫ್ ಫುಟ್ ತೆಗಿತೀವಿ ಸರ್ ಅಂದ್ರೆ ಅದು ಇಂಪಾಸಿಬಲ್, ಅದು ಆಗಲ್ಲ. ಬಿಕಾಸ್ ನೀವು ಫಸ್ಟ್ ಪಾಸಿಂಗ್ ಅಲ್ಲೇ ನೀವು ಫೇಲ್ ಆಗ್ತಿದ್ದೀರಾ ಅಥವಾ ತಪ್ಪು ಮಾಡ್ತಿದ್ದೀರಾ, ನೀವು ಎಕ್ಸ್ಟ್ರಾ ಹೆವಿ ಅಥವಾ ತುಂಬಾ ಇಂಟೆಲಿಜೆನ್ಸ್ ಯೂಸ್ ಮಾಡಿರುವಂತದ್ದು ಪ್ರಾಬ್ಲಮ್ಸ್ ಆಗಿರ್ಲಿ, ಅಥವಾ ಥಿಂಕಿಂಗ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ, ವರ್ಡ್ ಪ್ರಾಬ್ಲಮ್ಸ್ ಆಗಿರ್ಲಿ, ಬೇರೆ ತರ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್, ಅಪ್ಲಿಕೇಶನ್ ಟ್ರಿಗ್ನೋಮೆಟ್ರಿ, ಈ ತರ ಪ್ರಾಬ್ಲಮ್ಸ್ ನಾವೆಲ್ಲ ಮಾಡ್ಕೋತೀವಿ. ಬಟ್ ನಮ್ಗೆ HCF LCM ಸಿಂಪಲ್ ಆಗಿರೋದೇ ಬಂದಿಲ್ಲ ಅಂದ್ರೆ ನೀವು ಔಟ್ ಆಫ್ ತೆಗಿತಾ, ಸೊ ಆಗಲ್ಲ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಟಾರ್ಗೆಟ್ 40 ಇರಬೇಕು, ಅದಾದ್ಮೇಲೆ ನಿಮ್ಮ ಟಾರ್ಗೆಟ್ 70 ಇರಬೇಕು, ಆಮೇಲೆ 80 ಇರಬೇಕು. ಟಾರ್ಗೆಟ್ 40 ಅಂದ್ರೆ ಏನು, ಪಾಸಿಂಗ್ ಪ್ಯಾಕೇಜ್, ದಟ್ ಈಸ್ ದ ನೀವು ಪಾಸ್ ಆಗ್ಬೇಕು. ಈ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಏನಿದೆ, ಎಲ್ಲ ಈಸಿ ಕಾನ್ಸೆಪ್ಟ್ಸ್ ಏನಿದೆ, ಇದೆಲ್ಲ ನಿಮ್ಗೆ ಬರುತ್ತಾ ಇಲ್ವಾ ಅಂತ ನೀವು ಟಾಪರ್ಸ್ ಏನಾಗಿದ್ದೀರಾ ಅಲ್ಲಿ ಕೂತಿರೋರು, ಅವು ನೀವು ಕೂಡ ನೀವೇನ್ ಮಾಡ್ಬೇಕು, ನೋಟ್ ಡೌನ್ ಮಾಡ್ಕೋಬೇಕು. ನನ್ಗೆ ಇದೆಲ್ಲ ಬರುತ್ತೆ, ಸೊ ನನಗೆ ಈ ಟಾಪಿಕ್ಸ್ ಎಲ್ಲ ಬರುತ್ತೆ ಅಂದ್ಮೇಲೆ ನಾನು ಏನಾಗ್ಬೇಕು, ಇನ್ ಮುಂದೆ ಇದಕ್ಕಿಂತ ಜಾಸ್ತಿ ಎಕ್ಸ್ಟ್ರಾ 1-2 ಪ್ರಾಬ್ಲಮ್ಸ್ ಹಾಕೊಂಡು ನಾನು ಸೆಲ್ಫ್ ಆಗಿ ಏನ್ ಮಾಡ್ಬೇಕು, ಇದನ್ನು ಸಾಲ್ವ್ ಮಾಡ್ಬೇಕು ಅಂತಾನು ಕೂಡ ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ. ಸೊ ಕಮಿಂಗ್ ಟು ದ ಫಸ್ಟ್ ಲೆಸನ್ ಆಫ್ ಯುವರ್ ಕ್ಲಾಸ್ 10, ದಟ್ ಈಸ್ ರಿಯಲ್ ನಂಬರ್ಸ್. ಸೊ ಬನ್ನಿ, ಆಲ್ರೆಡಿ ನಾನು ಒಂದು ವಿಡಿಯೋ ಅಲ್ಲಿ ನಂದು ಎಲ್ಲ ಹಾಕಿದ್ದೀನಿ, ನಾನು ರಿಯಲ್ ನಂಬರ್ಸ್ ಇದರಲ್ಲಿ. ಸೊ ಅಗೇನ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ವಾಟ್ ಆರ್ ದ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂದ್ರೆ ಏನು? ಸೊ ರಿಯಲ್ ನಂಬರ್ಸ್ ಅಲ್ಲಿ 2 ಕ್ಯಾಟಗರೀಸ್ ಇದೆ, ದಟ್ ಈಸ್ ರಾಷನಲ್ ನಂಬರ್ ಅಂಡ್ ಇರ್ರಾಷನಲ್ ನಂಬರ್. ಅದು ಆಲ್ರೆಡಿ ಹೇಳಿದ್ದೆ ನಾನು. ದ ರಿಯಲ್ ನಂಬರ್ಸ್ ಅನ್ನೋದು ಒಂದು ನಿಮ್ಮ ಲೆಸನ್ ನೇಮ್, ಫಸ್ಟ್ ಲೆಸನ್ ರಿಯಲ್ ನಂಬರ್ಸ್. ಸೊ ಈ ರಿಯಲ್ ನಂಬರ್ಸ್ ಚಾಪ್ಟರ್ 1 ಬನ್ನಿ ನೋಡೋಣ, ಇದರಲ್ಲಿ ಏನೆಲ್ಲ ನಿಮ್ಗೆ ಟಾಪಿಕ್ಸ್ ಕವರ್ ಮಾಡಬೇಕು ಅಂತ. ಸೊ ಚಾಪ್ಟರ್ 1 ರಿಯಲ್ ನಂಬರ್ಸ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂತದ್ದು ಫಸ್ಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಓಕೆ, ನೆಕ್ಸ್ಟ್ ಇಸ್ HCF ಅಂಡ್ LCM. ಇದ್ರ ಜೊತೆಯಲ್ಲಿ ಇದ್ರೊಳಗೆ ಏನ್ ಬರುತ್ತೆ, ಪ್ರೈಮ್ ಫ್ಯಾಕ್ಟರೈಸೇಷನ್ ಬರುತ್ತೆ. ಇದೊಂದು ಕಲ್ತಿರ್ಬೇಕು ನೀವು, ಪ್ರೈಮ್ ಫ್ಯಾಕ್ಟರೈಸೇಷನ್ ಈ ಚಾಪ್ಟರ್ ಅಲ್ಲಿ ಬರುತ್ತದೆ. ಸೊ ಇದಾದ್ಮೇಲೆ ರಿಲೇಷನ್ ಬಿಟ್ವೀನ್ HCF ಅಂಡ್ LCM, ದಟ್ ಇಸ್ ಫಾರ್ಮುಲಾ ಒಂದಿದೆ, ಯಾವುದು, HCF ಆಫ್ A, B ಇಂಟು LCM of number A, B is equal to the positive two integer, that is A into B. So the next is prove that root 2, root 3, root 7 ಈ ತರ ಬೇರೆ ಇದೆಲ್ಲ ಇರ್ರಾಷನಾಲಿಟಿ ಏನ್ ಮಾಡ್ಬೇಕು, ನೀವು ಪ್ರೂವ್ ಮಾಡ್ಬೇಕು. ಇದ್ರ ಜೊತೆಯಲ್ಲಿ ಇದು 3 ಮಾರ್ಕ್ಸ್ ಕೇಳ್ಬೋದು. ಇನ್ನೊಂದು ಯಾವುದು, 3 ಪ್ಲಸ್ ರೂಟ್ 3 ಈ ತರ ಬಂದ್ರೆ, ಅಥವಾ ಇನ್ನೊಂದು ಯಾವ ತರ ಬರೀಬಹುದು, ರೂಟ್ 3 ಮೈನಸ್ 5, 7 ಮೈನಸ್ 3 ರೂಟ್ 11. ಸೊ ದಿಸ್ ಟೈಪ್ ಆಫ್ ಪ್ರಾಬ್ಲಮ್. ಸೊ ನೋಡಿ, ಈ ಲೆಸನ್ ಅಲ್ಲಿ ನಿಮಗೆ ರಿಯಲ್ ನಂಬರ್ಸ್ ಅಲ್ಲಿ ಇಷ್ಟು ಟಾಪಿಕ್ಸ್ ನೀವು ಕವರ್ ಮಾಡಿದ್ರೆ ಅಂದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ಇನ್ ದಿಸ್. ಒಂದು ಪರ್ಸೆಂಟೇಜ್ ಪ್ರಕಾರ ನಾವು ಹೇಳಿದ್ರೆ ಈ ಲೆಸನ್ ಅಲ್ಲಿ ಮ್ಯಾಕ್ಸಿಮಮ್ 90% ಅಷ್ಟು ಏನಾಗೋಗಿದೆ, ಇಲ್ಲಿ ಕವರ್ ಆಗೋಗಿದೆ. ಇಷ್ಟು ಟಾಪಿಕ್ಸ್ ಕಲ್ತಿದ್ರೆ. ಫಸ್ಟ್ ಒನ್ ಇಸ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಏನಿದು ಥಿಯರಮ್ ಮಾತ್ರ ಗೊತ್ತಿರಬೇಕು, ಇದು ಪ್ರೂಫ್ ದಟ್ ಏನೂ ಇಲ್ಲ. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಏನು, any composite number can be expressed as product of its prime, that the prime factorization should be unique. ಅಂದ್ರೆ ಡಿಫರೆಂಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್, every composite number 4 is a composite number, yes or no? ಸೊ ನೋಡಿ, 4 composite number ಅಂದ್ರೆ ಇದಕ್ಕಿಂತ ಮುಂಚೆ ನಿಮ್ಗೆ ಏನ್ ಗೊತ್ತಿರಬೇಕು, ಬೇಸಿಕ್ ಗೊತ್ತಿರಬೇಕು. ಏನು ರಾಷನಲ್ ನಂಬರ್ಸ್ ಅಂದ್ರೆ ಏನು, ರಾಷನಲ್ ನಂಬರ್ಸ್ ಅಂದ್ರೆ ಯಾವ್ದೆಲ್ಲ ನಂಬರ್ಸ್ ಬರುತ್ತೆ, ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಆಮೇಲೆ ನಿಮ್ಗೆ ಹೋಲ್ ನಂಬರ್ಸ್ ಅಲ್ಲಿ ಆಡ್ ನಂಬರ್ಸ್, ಈವನ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಕಂಪೋಸಿಟ್ ನಂಬರ್ಸ್,
ಕೋ ಪ್ರೈಮ್, ಟ್ವಿನ್ ಪ್ರೈಮ್, ಈ ತರ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ನಂಬರ್ಸ್ ಕೂಡ ನಿಮ್ಗೆ ಯಾವ್ದ್ರಲ್ಲಿ ಬರುತ್ತೆ, ರಾಷನಲ್ ನಂಬರ್ಸ್ ಬರುತ್ತೆ. ಇರ್ರಾಷನಲ್ ನಂಬರ್ಸ್ ಅಲ್ಲಿ ಯಾವ್ದೆಲ್ಲ ಬರುತ್ತೆ, √2, √3, √7 ಇದೆಲ್ಲ ಏನು, ಇದು ನಾನ್ ಟರ್ಮಿನೇಟಿಂಗ್ ಆಗಿರುತ್ತೆ. ಅಂದ್ರೆ ಇದ್ರದ್ದು ವ್ಯಾಲ್ಯೂ ನೀವು ಕಂಡುಹಿಡ್ಕೊಂಡು ಹೋದ್ರೆ ಎಂಡ್ ಆಗಲ್ಲ, ಅದು ನಾನ್ ಎಂಡ್ ಆಗಿರುತ್ತೆ, ಕಂಟಿನ್ಯೂಸ್ ಹೋಗ್ತಾನೆ ಇರುತ್ತೆ. ದಟ್ ಇಸ್ 5, 22/7 ಈ ತರ ವ್ಯಾಲ್ಯೂಸ್ ಎಲ್ಲ ಏನಂತ ಕರಿತೀವಿ ನಾವು, ಇರ್ರಾಷನಲ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ನಾವು ಈಗ ಡಿಸ್ಕಸ್ ಮಾಡ್ಬೇಕಾಗಿರುವಂತದ್ದು ಇಲ್ಲಿ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಲ್ಲಿ ನಾನು ಹೇಳಿದ್ರೆ 4 ಅನ್ನು ನಾವೇನ್ ಮಾಡ್ಬೋದು, ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಅಂತ ಬರೀಬಹುದು. ಯಾವ ತರ, 4 ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಬೋದು, 2 2s are 4. So 4 can be written as product of its prime. So this is the fundamental theorem of arithmetic. ಇದು 1 marks question ಕೇಳಬಹುದು ಅಥವಾ 2 marks question ನಿಮಗೆ ಒಂದು ಕಂಡೀಷನ್ ಮಾತ್ರ ಕೇಳಬಹುದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಇಸ್ HCF ಅಂಡ್ LCM ಪ್ರೈಮ್ ಫ್ಯಾಕ್ಟರೈಸೇಷನ್. ಸಿ, ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಗೊತ್ತಿದ್ರೆ ಸಾಕು, HCF ಮತ್ತೆ LCM ಅನ್ನು ನೀವು ಆರಾಮಾಗಿ ಕಂಡುಹಿಡಿಯಬಹುದು. ಸೊ ಬನ್ನಿ ನೋಡೋಣ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಏನು. ಸೊ ಇಲ್ಲೇನ್ ಮಾಡ್ತೀವಿ ನೋಡಿ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಏನು, 120 ಇದೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದ್ರೆ ಯಾವ್ದು ನಂಬರ್ಸ್ ನಾವು ಪ್ರೈಮ್ ನಂಬರ್ಸ್ ತಗೊಂಡು ಏನ್ ಮಾಡ್ಬೇಕು, ಆ ನಂಬರ್ ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು. ಯು ನೋ ದ ಪ್ರೈಮ್ ನಂಬರ್ಸ್. ವಾಟ್ ಆರ್ ದ ಪ್ರೈಮ್ ನಂಬರ್ಸ್? 2, 3, 5, 7, 11, 13, 17, 19, 23. ಸೊ ಇದು ಇನ್ನೂ ಕೂಡ ಆಗ್ತದೆ. ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ಇಟ್ ಸೆಲ್ಫ್ ಅಂಡ್ 1 ಆರ್ ಕಾಲ್ಡ್ ಪ್ರೈಮ್ ನಂಬರ್ಸ್. ಇನ್ನೊಂದು ರೀತಿಯಲ್ಲಿ ಯಾವ ತರ ಹೇಳ್ಬೋದು, ಪ್ರೈಮ್ ನಂಬರ್ಸ್ ಆರ್ ದೋಸ್ ನಂಬರ್ಸ್ which have only 2 factors. Prime numbers are those numbers which have only 2 factors. ಆ 2 factors ಯಾವುದು, 1 ಮತ್ತೆ ಅದೇ ನಂಬರ್ ಆಗಿರುತ್ತೆ, ಅದೊಂದು 2 factors. 2 ಗಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದ್ರೆ ಅದನ್ನು ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸೊ ಪ್ರೈಮ್ ನಂಬರ್ಸ್ ಇಂದ ಏನ್ ಮಾಡ್ತೀವಿ ನಾವು, ಈಗ ಡಿವಿಷನ್ ಮಾಡ್ಕೊಂಡು ಹೋಗ್ತೀವಿ. ಈಗ 2, the first prime number is 2, so you can write it as 2 6s are 12, 0, 2 3s are 6, 0, 2 15s are 30, 2 1s are 2, 1 carry, 2 5s are 10. then again ನೋಡಿ, ಈಗ 15 ಬಂತು, ಈ 15 ಏನಾಗಲ್ಲ, 2 ಅಲ್ಲಿ ಡಿವೈಡ್ ಆಗಲ್ಲ. ಸೊ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ನಂಬರ್ ಬರ್ತೀವಿ, ದಟ್ ಇಸ್ 3. ಸೊ 3 ನೆಕ್ಸ್ಟ್ ನಂಬರ್ 3 ಇಂದ ಡಿವೈಡ್ ಮಾಡೋದು, ಎರೇಸ್ ಮಾಡಿರ್ತೀನಿ. 3 5s are 15, then 5. ಇದು ಇನ್ ಮುಂದೆ ಹೋಗಲ್ಲ. ಈಗ ನೋಡಿ, ವಾಟ್ ಆರ್ ದ 120? 120 is equal to 2 into 2 into 2 into 3 into 5. ಇದೇನ್ ಮಾಡಿದೀವಿ ನಾವು, 120 ಅನ್ನು ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ನಂಬರ್ಸ್ ಅಂತ ನಾವೇನ್ ಮಾಡಿದೀವಿ, ಇದನ್ನು ಇಲ್ಲಿ ಬರ್ದಿದೀವಿ. ಈಗ ನೋಡಿ, HCF ಹೇಗೆ ಕಂಡುಹಿಡಿಯುವಂಥದ್ದು, LCM ಹೇಗೆ ಫೈಂಡ್ ಔಟ್ ಮಾಡೋದು. ಸಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಮತ್ತೆ LCM ಯಾವಾಗ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ, ಯಾವಾಗ 2 ನಂಬರ್ಸ್ ಕೊಟ್ಟಿರ್ತಾರೆ. ಒಂದೇ ನಂಬರ್ ಕೊಟ್ಟಿದ್ದಾಗ HCF ಮತ್ತೆ LCM ಫೈಂಡ್ ಔಟ್ ಮಾಡಕ್ ಆಗಲ್ಲ. ಓಕೆ, ಇದು ಅರ್ಥ ಆಯ್ತಲ್ಲ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅರ್ಥ ಆಯ್ತು. ಸೊ ನಾವು ಕಮಿಂಗ್ ಟು ದ HCF ಅಂಡ್ LCM ಆಫ್ ಗಿವನ್ 2 ನಂಬರ್. ಸೊ ಕನ್ಸಿಡರ್ ಇಟ್ ಆಸ್ 12 and 20. ಈ ಎರಡೂದು HCF ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ವಾಟ್ ಇಸ್ ದ HCF ಆಫ್ ದಿಸ್ 2 ನಂಬರ್? ಫಸ್ಟ್ ಏನ್ ಮಾಡ್ಬೇಕು, ಸಪರೇಟ್ ಆಗಿ ಮಾಡ್ಕೋಬೇಕು. 2 6s are 12, 2 3s are 6. 20 ಇದು, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ 20? 2 10s are 20, 2 5s are 10. ಈಗ ನಾವ್ ಏನ್ ಮಾಡ್ತೀವಿ, ಎರಡದ್ದು ಬರಿತೀವಿ ಇಲ್ಲಿ. 12 is equal to 2 into 2 into 3, 20 is equal to 2 into 2 into 5. ಸೊ ಈಗ HCF ಫೈಂಡ್ ಔಟ್ ಮಾಡಬೇಕು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. HCF ಅಂದ್ರೆ ನೋಡಿ, ಇಲ್ಲೂ ಕೂಡ 2 ಇದೆ, ಇಲ್ಲೂ ಕೂಡ 2 ಇದೆ. ಸೊ ಏನ್ ಮಾಡ್ತೀರಾ, ಈ ತರ ಬರ್ಕೋತೀರಾ. HCF ನೋಡಿ, ಪೆನ್ಸಿಲ್ ಅಲ್ಲಿ ಈ ತರ ರೌಂಡ್ ಮಾಡಿದ್ರೆ ಇನ್ನೂ ಒಳ್ಳೇದು, ಯಾಕಂದ್ರೆ ನೀವು ಕನ್ಫ್ಯೂಸ್ ಆಗಲ್ಲ. ಕನ್ಫ್ಯೂಸ್ ಆಗಿದ್ರೆ ಬೇರೆ ನಂಬರ್ಸ್ ಬರ್ಬಿಡ್ತೀರಾ. ಸೊ ಇಲ್ಲಿ ಏನ್ ಮಾಡ್ತೀರಾ, 2 ಒಮ್ಮೆ ಬರ್ಕೋತೀರಾ, ಇನ್ನೊಂದ್ಸತಿ ಇದೆ 2 ಒಮ್ಮೆ ಬರ್ಕೋತೀರಾ. 2 2s are 4. So what is the highest HCF of these 2 numbers? That is 4. LCM ಏನಾಗುತ್ತೆ, LCM ಏನಂದ್ರೆ ಈ HCF ಏನಿರುತ್ತಲ್ಲ, ಈ ನಂಬರ್ ಇಂಟು ರಿಮೈನಿಂಗ್ ನಂಬರ್ 3 into 5, that is 4 ಹಾಗೆ ಬರ್ಕೋರಿ. 4 3s are 12, 5 12 5s are 16. ಸೊ LCM ಏನಾಯ್ತು, ಲೀಸ್ಟ್ ಕಾಮನ್ ಮಲ್ಟಿಪಲ್, ದಟ್ ಈಸ್ LCM ಏನಾಯ್ತು, 60 ಆಯ್ತು. ನೋಡಿ, ಇಲ್ಲಿ 4 ಬರಿಬೇಕಾ ಸರ್? ಇದು ಇಲ್ಲ, ಇಲ್ಲಿ ಏನ್ ಮಾಡ್ಬೋದು, 2 into 2 ಅಂತ ಬರ್ಕೊಂಡು ಮಾಡೋದು ಸೇಮ್ ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ದ HCF into LCM. ಈಗ ಈ ಕಂಡೀಷನ್ ಅನ್ನು ಸ್ಯಾಟಿಸ್ಫೈ ಮಾಡ್ಬೇಕು. ಯಾವುದು ಇದು, ಆಮೇಲೆ ಅರೇಂಜ್ ಮಾಡ್ತಿದ್ದೀನಿ. ಇದು ಯಾವುದು, ದ HCF into LCM is equal to the product of 2 numbers A into B. ನೋಡೋಣ ಸ್ಯಾಟಿಸ್ಫೈ ಆಗುತ್ತಾ, ಚೆಕ್ ಮಾಡೋಣ ಇದೇ ನಂಬರ್ಗೆ. ಸಿ, HCF into LCM is equal to A into B. ಏನ್ A into B? A into B ಅಂದ್ರೆ ಇದೆರಡು. HCF ಏನ್ ಸಿಕ್ತು ನಮ್ಗೆ, 4
ಇಂಟು LCM ಏನ್ ಸಿಕ್ತು ನಮ್ಗೆ 60 ಸಿಕ್ತು, A 12, B ಎಷ್ಟು 20. ಸೊ ನೋಡೋಣ ಇದೆರಡು ಸ್ಯಾಟಿಸ್ಫೈ ಆಗುತ್ತಾ. ದಿಸ್ ಇಸ್ ಓನ್ಲಿ ದ ಮೇನ್ ಕಂಡೀಷನ್, ದಟ್ ಈಸ್ 0 ಹಾಗೆ ಬರ್ಕೋತೀರಾ. 6 4 24, ಇಲ್ಲಿ ನೋಡಿ 12 2 24, 0. So therefore HC, therefore LHS is equal to RHS. ಅಂದ್ರೆ LHS ಇರೋದು HCF into LCM ಏನಾಯ್ತು, A into B ಗೆ ಪ್ರೂವ್ ಆಯ್ತು. ದಿಸ್ ಈಸ್ ಓನ್ಲಿ ದ ನೆಕ್ಸ್ಟ್ ಕಂಡೀಷನ್. ನೌ ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ನಿಮ್ಗೂ ಗೊತ್ತಿದೆ ಯಾವ್ದು, ನಿಮ್ದು ಫೇವ್ರೆಟ್, ನಮ್ದು ಫೇವ್ರೆಟ್, ಅಂಡ್ ಎಲ್ರದು ಎಲ್ಲ ಮಕ್ಳಿಗೂ ಫೇವ್ರೆಟ್ ಯಾವ್ದು, ಪ್ರೂವ್ ದಟ್ √2 √3 is irrational. ಇದಂತೂ ಗ್ಯಾರಂಟಿ ಕ್ವಶನ್ ಅಂತ ಹೇಳ್ತಾರಲ್ಲ, 100% ಶೋರ್ ಕ್ವಶನ್ ಅಂತ, ಅದೇ ತರ. ಸೊ ಪ್ರೂವ್ ದಟ್ √2 is irrational. ಪ್ರೂವ್ ದಟ್ √2 is irrational. ಇಲ್ಲಿ ನೋಡಿ ನಾನು ಮೇಲೆ ಅಲ್ಲೆಲ್ಲ ಬಂತೀನಿ, ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು. ಲೆಸನ್ ನೇಮ್ ಜೊತೆ ಬೋರ್ಡ್ ಸ್ವಲ್ಪ ಚಿಕ್ಕದಾಗಿದೆ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರೂವ್ ದಟ್ √2 is irrational ಅಂತ ನೀವು ಪ್ರೂವ್ ಮಾಡ್ಬೇಕು. ಸೊ ಏನ್ ಮಾಡ್ತೀರಾ, ಫಸ್ಟ್ ಇದು ಆಲ್ರೆಡಿ ಸ್ಕೂಲ್ ಅಲ್ಲಿ ಎಲ್ಲ ಬರ್ಸಿರ್ತಾರೆ. ಒಂದೇ ಒಂದ್ ಇದ್ರಲ್ಲಿ ಏನ್ ಗೊತ್ತಾ, ಜಾಸ್ತಿ ತಲೆ ಕಟ್ಸ್ಕೊಳಂಗಿಲ್ಲ, ಅರ್ಥ ಮಾಡ್ಕೊಂಡ್ಬಾರ್ದು. ಇನ್ನು ಸೂಪರ್, ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ನಿಮ್ಗೆ ಅರ್ಥ ಆಗ್ತಿಲ್ಲ ಸರ್, ತುಂಬಾ ತಲೆ ಕೆಟ್ಟೋಗ್ತಿದೆ, √2 irrational ಗೊತ್ತಾಗ್ತಿಲ್ಲ, 10 ಸತಿ ಬರೀರಿ. ಏನ್ ಮಾಡಿ, 10 ಸತಿ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ಬರ್ಸಿರ್ತೀನಿ, ಇದೇ 10 ಸತಿ ಒಂದ್ ಬರ್ದು ಕೀ ಆನ್ಸರ್ಸ್ ಅಲ್ಲಿ ಬೋರ್ಡ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅದು ಮಾತ್ರ ಅಷ್ಟು ಬರ್ದ್ರೆ ಸಾಕು. ನಿಮ್ಗೆ ಟೋಟಲ್ 3 ಮಾರ್ಕ್ಸ್ ಕೊಡ್ತಾರೆ, 2 ಮಾರ್ಕ್ಸ್ ಕೊಟ್ಟಿದ್ರೆ 2 ಮಾರ್ಕ್ಸ್ ಕೂಡ ಕೊಡ್ತಾರೆ. ನೀವು ಜಾಸ್ತಿ ಇದಕ್ಕೆ ತಲೆ ಕಟ್ಸ್ಕೊಳಂಗಿಲ್ಲ. ಒಂದ್ 10-20 ಸತಿ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ √2 √3 ಯಾವ್ದೇ ನಂಬರ್ ಕೊಡ್ಲಿ, √2 ಜಾಗದಲ್ಲಿ √3 √7 √5 √11 ಯಾವ್ದಾದ್ರು ಒಂದು ಪ್ರೈಮ್ ನಂಬರ್ ಇದ್ರು ಒಳಗಿದ್ರು ನೀವು ಆರಾಮಾಗಿ ಇದನ್ನ ಏನ್ ಮಾಡ್ಬೋದು, ಪ್ರೂವ್ ಮಾಡ್ಬೋದು. ಸೊ ಲೆಟ್ ಅಸ್ ಅಸ್ಯೂಮ್ ಟು ದ ಕಾಂಟ್ರರಿ ದಟ್ √2 is rational. ಈಗ ಅವ್ನು ಏನ್ ಕೊಟ್ಟಿದ್ದಾನೆ, ಪ್ರೂವ್ ದಟ್ √2 is irrational ಕೊಟ್ಟಿರೋದು. ನಾವೇನ್ ಮಾಡ್ತೀವಿ, ಉಲ್ಟಾ ಅಸ್ಯೂಮ್ ಮಾಡ್ಕೋತೀವಿ. ಏನು, ಲೆಟ್ ಅಸ್ ಅಸ್ಯೂಮ್ ಟು ದ ಕಾಂಟ್ರರಿ ಅಂದ್ರೆ ಉಲ್ಟಾ, ಆಪೋಸಿಟ್, ಕಾಂಟ್ರರಿ, ದಟ್ √2 is rational. √2 is a rational. √2 rational ಆಗಿದ್ರೆ ಏನಾಗುತ್ತೋ ಆಗುತ್ತೆ, √2 is equal to A by B ಅಂತಾನು ಬರ್ಕೋಬಹುದು, ಅಥವಾ P by Q ಅಂತಾನು ಬರ್ಕೋಬಹುದು. ವೇರ್ A and B are co-primes, where A and B are co-primes, and B is not equal to 0. ಇದೊಂದು ಕಂಡೀಷನ್ ನೆನ್ಪಿಟ್ಕೋಬೇಕು. ನೋಡಿ, A and B are co-primes. ಜಾಸ್ತಿ ನಾನು ಲೆಂತಿ ಆಗಿದ್ದನ್ನು ಎಕ್ಸ್ಪ್ಲೇನ್ ಮಾಡ್ಕೋಗಲ್ಲ, ಸಿಂಪಲ್ ಆಗಿರ್ತೀನಿ, ಇಷ್ಟು ಬರ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ತೀರಾ, ಏನ್ ಮಾಡ್ಬೇಕು, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ಬೇಕು ಫಸ್ಟ್ ಸ್ಟೆಪ್, ಅಥವಾ ಇದನ್ನು ಕಳಿಸಿ ಮಾಡ್ಬೋದು. √2 B is equal to A. ಅದಾದ್ಮೇಲೆ ಏನ್ ಮಾಡ್ತೀರಾ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ, ಇಲ್ಲೂ ಕೂಡ ಸ್ಕ್ವೇರ್ ಹಾಕ್ತೀರಾ, ಇಲ್ಲೂ ಕೂಡ ಸ್ಕ್ವೇರ್ ಹಾಕ್ತೀರಾ, ಸ್ಕ್ವೇರ್ ಅಂಡ್ ರೂಟ್ ಕ್ಯಾನ್ಸಲ್ ಇಲ್ಲಿ, ಬಟ್ ಇಲ್ಲಿ 2B² ಇರುತ್ತೆ, A² ಇರುತ್ತೆ, 2B² ಇರುತ್ತೆ, A² ಇರುತ್ತೆ. ದೆನ್ ಇಲ್ಲಿ ನೋಡಿ, ಇಲ್ಲಿ ಏನಾಗ್ತಿದೆ, ಈಗ ಇಲ್ಲಿ 2B², A². ಇಲ್ಲಿ ಏನ್ ಮಾಡ್ತೀವಿ, ಈಗ ಈ ಒಂದು ಕಂಡೀಷನ್ ಬರ್ಕೋಬೇಕು. ಈ 2 ಏನ್ ಮಾಡುತ್ತೆ, A ಅನ್ನು ಡಿವೈಡ್ ಮಾಡುತ್ತೆ. ಅಂದ್ರೆ B² is equal to A²/2 ಅಂತ ಬರೆದ್ರೆ ನಾವು ಈ 2 ಏನ್ ಮಾಡುತ್ತೆ, A² ಅನ್ನು ಡಿವೈಡ್ ಮಾಡ್ತಿದೆ. ಇಲ್ಲಿ ಬರೀತೀವಿ. therefore here 2 divides A², also 2 divides A² ಗೂ ಡಿವೈಡ್ ಮಾಡ್ತಿದೆ ಅಂದ್ರೆ 2 ಏನ್ ಮಾಡುತ್ತೆ, ಏನು ಕೂಡ ಏನ್ ಮಾಡುತ್ತೆ, ಡಿವೈಡ್ ಮಾಡುತ್ತೆ ಅಂತ. ಇಷ್ಟು ಬರ್ಕೊಂಡಿರ್ತೀರಾ. ಇದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ನೋಡಿ ಮೇಲೆ ಇರೋದು ಎರೇಸ್ ಮಾಡ್ಬಿಡ್ತಿದ್ದೀನಿ, ಬೇಜಾರ್ ಮಾಡ್ಕೋಬೇಡಿ, ಆಮೇಲೆ ಬೈಕೋಬೇಡಿ, ಸರ್ ಏನ್ ಸರ್ ಎರೇಸ್ ಮಾಡ್ಬಿಟ್ರಿ ಅಂತ, ಏನಂದ್ರೆ ಜಾಗ ತುಂಬಾ ಚಿಕ್ಕದಾಗಿದೆ. ಸೊ ಈಗ ಏನ್ ಮಾಡ್ತೀರಾ, ಇಷ್ಟಾಯ್ತು. ನೆಕ್ಸ್ಟ್ put A is equal to 2C. ನೋಡಿ, ಯಾವ್ದು √2 ಕೊಟ್ಟಿದ್ರೆ 2C ಅಂತ ಹಾಕೋಬೇಕು, √3 ಕೊಟ್ಟಿದ್ರೆ 3C ಅಂತ ಹಾಕೋಬೇಕು. ಓಕೆನಾ? ಸೊ ಏನ್ ಮಾಡ್ತೀವಿ, ಈಗ ಈ ಈಕ್ವೇಶನ್ ಅಲ್ಲಿ ಇದು ಹಾಕೋತೀವಿ. ಇದೇನಾಗುತ್ತೆ, 2B² which is equal to 2C whole square ಆಗುತ್ತೆ. 2B² is equal to 4C², 2 2s are 4, B² is equal to 2C², B² is equal to 2C². ಈಗ ಏನ್ ಮಾಡ್ತೀವಿ, ಇಲ್ಲಿ ಒಂದು ಕಂಡೀಷನ್ ಬರ್ಬೇಕು, ಸೇಮ್ ಯಾವ್ದು, here 2 divides B², also 2 divides B. ಇಲ್ಲಿ ನೋಡಿ 2 ಏನ್ ಮಾಡ್ತಿದೆ, A² ಅನ್ನು ಡಿವೈಡ್ ಮಾಡ್ತಿದೆ, 2 ಏನ್ ಮಾಡ್ತಿದೆ, B² ಅನ್ನು ಕೂಡ ಡಿವೈಡ್ ಮಾಡ್ತಿದೆ. therefore ನಮ್ಮ ಕಂಡೀಷನ್ A and B are co-prime ಅನ್ನೋದು ಏನಾಯ್ತು, ಇಲ್ಲಿ ತಪ್ಪಾಗೋಯ್ತು. here since ಇಲ್ಲಿ ಏನ್ ಮಾಡ್ತೀರಾ,
since A and B have same common factor 2, since A and B have same common factor, our assumption is wrong. Therefore root 2 is irrational. ಇಷ್ಟೇ ನೋಡಿ, ನಾನು ಅವಾಗಲೇ ಬರ್ತಿದ್ದೆ, ಕಟ್ ಆಗೋಯ್ತು. ನಾನು ಬೇಕಂದ್ರೆ ಇಲ್ಲಿ ಒಂದು ಡಿಸ್ಪ್ಲೇ ಮಾಡ್ತಿದ್ದೀನಿ ನೋಡಿ. ಇಷ್ಟು ನೀವು ಆನ್ಸರ್ ಬರೆದ್ರೆ ಸಾಕು, ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಇಷ್ಟ ಆನ್ಸರ್ ಪ್ರೂವ್ ದಟ್ ರೂಟ್ 2 ಇರಾಷನಲ್ ಗೆ ಇಷ್ಟು ಬರೀರಿ ಸಾಕು. ಓಕೆ, ನಾವು ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ನೋಡಿ, ಬೇಗ ಹೋಗ್ಬೇಕು, ಬಿಕಾಸ್ ನಮ್ದು ಇದು ಒನ್ ಶಾರ್ಟ್ ರಿವಿಷನ್ ಇರೋದ್ರಿಂದ ಫುಲ್ ಫಾಸ್ಟ್ ಆಗಿ ನಾವು ಮೂವ್ ಆಗ್ಬೇಕು ಈ ಸೆಮಿಸ್ಟರ್ 1 ಅಲ್ಲಿ ಏನೆಲ್ಲ ಇದೆ ಅಂತ. ಓಕೆ, ನಾನೇನ್ ಹೇಳಿದೆ, ನೆಕ್ಸ್ಟ್ ಪ್ರಾಬ್ಲಮ್ ದಟ್ ಈಸ್ ಇದರಲ್ಲಿ ಏನಾಗುತ್ತೆ, 3 minus 3 root 5 ಅಂತ ಅನ್ಕೊಳ್ಳಿ. ಪ್ರೂವ್ ದಟ್ ದಿಸ್ ಇಸ್ ಇರಾಷನಲ್. ಲೆಟ್ ಅಸ್ ಅಸ್ಯೂಮ್, ಇದೇನ್ ಮಾಡ್ತೀರಿ, ಇದನ್ನು ಲೆಟ್ ಅಸ್ ಅಸ್ಯೂಮ್ ನಾವು ಕಮಿಂಗ್ ಟು ದ ಸೆಕೆಂಡ್ ಲೆಸನ್ ದಟ್ ಈಸ್ ಪಾಲಿನಾಮಿಯಲ್ಸ್. ಪಾಲಿನಾಮಿಯಲ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ. ಪಾಲಿನಾಮಿಯಲ್ಸ್ ಚಾಪ್ಟರ್ ನಂಬರ್ 2. ಓಕೆ, ಚಾಪ್ಟರ್ ನಂಬರ್ 2 ಪಾಲಿನಾಮಿಯಲ್ಸ್ ಅಲ್ಲಿ. ಸಿ, ಪಾಲಿನಾಮಿಯಲ್ಸ್ ಅಲ್ಲಿ ನಿಮಗೆ ಜೀರೋಸ್ ಆಫ್ ಪಾಲಿನಾಮಿಯಲ್ ಅನ್ನೋದು ಒಂದು ಟಾಪಿಕ್ ಏನಿದೆ, ಇದು ವೆರಿ ಇಂಪಾರ್ಟೆಂಟ್. ಮತ್ತೆ ಡಿಗ್ರಿ ಆಫ್ ಪಾಲಿನಾಮಿಯಲ್. ಸಿ, ಈ ಚಾಪ್ಟರ್ ಅಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಇರೋದು ಡಿಗ್ರಿ ಆಫ್ ಪಾಲಿನಾಮಿಯಲ್. ಕೊಟ್ಟಿರುವಂತದ್ದು ಪಾಲಿನಾಮಿಯಲ್ ಡಿಗ್ರಿ ಏನಿದೆ ಅಂತ ಕೇಳ್ತದೆ, ಆಮೇಲೆ ಕೊಯಿಫಿಷಿಯಂಟ್ ಏನಿದೆ ಅಂತ ಕೇಳ್ತದೆ, ಆಮೇಲೆ ಜೀರೋಸ್ ಆಫ್ ಪಾಲಿನಾಮಿಯಲ್ ಕಂಡುಹಿಡಿಯಿರಿ, ಜೀರೋಸ್ ಆಫ್ ಪಾಲಿನಾಮಿಯಲ್. ಆಮೇಲೆ ಇನ್ನೊಂದಿರುವಂತದ್ದು ಜೀರೋಸ್ ಆಫ್ ಪಾಲಿನಾಮಿಯಲ್ ಕೊಟ್ಟಿರ್ತಾನೆ, ನೀವು ಈಕ್ವೇಶನ್ ಅನ್ನು ಏನ್ ಮಾಡ್ಬೇಕು, ಫಾರ್ಮ್ ಮಾಡ್ಬೇಕು. ಈಕ್ವೇಶನ್ ಯೂಸಿಂಗ್ ಜೀರೋಸ್. ಇಷ್ಟು ಟಾಪಿಕ್ಸ್ ಇಷ್ಟು ಕವರ್ ಮಾಡೋದು ನೋಡಿ. ಇಷ್ಟೆಲ್ಲ ಇಲ್ಲ ಇಂಪಾರ್ಟೆಂಟ್ ಆಗಿ ಬೇಜಾರ ಕೇಳೋದು ಡಿಗ್ರಿ ಆಫ್ ಪಾಲಿನಾಮಿಯಲ್. ಫಾರ್ ಎಕ್ಸಾಂಪಲ್, x minus 1 into x plus 1. ವಾಟ್ ಇಸ್ ದ ಡಿಗ್ರಿ ಆಫ್ ಪಾಲಿನಾಮಿಯಲ್? ನಾವು ಏನ್ ಹೇಳಿರ್ತೀವಿ ಅಂದ್ರೆ, ಅಥವಾ ನೀವು ಓದಿರುವಾಗ ಏನ್ ಅನ್ಕೊಂಡು ಓದಿರ್ತೀರ ಅಂದ್ರೆ, ಎಕ್ಸ್ ಪವರ್ ಎಷ್ಟಿರುತ್ತೆ ಅದೇ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಬಟ್ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆಯಾ? ದಿಸ್ ಇಸ್ ನಾಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ವಾಟ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿಸ್ ಒನ್? ದಟ್ ಈಸ್ ax square plus bx plus c is equal to 0. ಇದು ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಈ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬಂದ ಮೇಲೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಡಿಗ್ರಿ ಆಫ್ ಪಾಲಿನಾಮಿಯಲ್ ನೋಡ್ಬೇಕು. ಸೊ ನೋಡಿ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇಲ್ಲ. ಸೊ ನಾವ್ ಏನ್ ಮಾಡ್ತೀವಿ, ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ. x into x x square plus x into x x minus x into x plus into minus minus 1 ಅಂತ 1. ಸೊ ಇಲ್ಲೇನಾಗುತ್ತೆ, plus x minus x 0 ಆಗುತ್ತೆ. x square minus 1 is x square minus 1 ನಮ್ಗೆ ಸಿಗುತ್ತೆ. ಸೊ ಇದರಿಂದ ನಾವೇನ್ ಹೇಳ್ಬೋದು, ಡಿಗ್ರಿ ಆಫ್ ಪಾಲಿನಾಮಿಯಲ್ ಎಷ್ಟು? 2. ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಇಸ್ 2 ಅಂತ ಹೇಳ್ತೀವಿ. ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್? ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್ ಏನಾದ್ರೂ ಇದೆಯಾ ಇಲ್ಲಿ? ಏನು ಇಲ್ಲ ಅಂದ್ರೂ 1 ಇರುತ್ತೆ. ವಾಟ್ ಇಸ್ ದ ಕೋಎಫಿಷಿಯಂಟ್ ಆಫ್ x ಅಂತ ಕೇಳಿದ್ರೆ x ಟರ್ಮ್ ಇದೆ ಯಾವ್ದಾದ್ರು ಇಲ್ಲಿ? ಯಾವ್ದಿಲ್ಲ. ಸೊ ಕೋಎಫಿಷಿಯಂಟ್ ಆಫ್ x ಏನಾಗುತ್ತೆ? 0 ಆಗುತ್ತೆ. ಕೋಎಫಿಷಿಯಂಟ್ ಆಫ್ x 0 ಆಗುತ್ತೆ. ಯಾವ ತರ ಬರೀತೀರಾ ಇದು? x ಸ್ಕ್ವೇರ್ ಪ್ಲಸ್ 0x ಮೈನಸ್ 1. ಕೋಎಫಿಷಿಯಂಟ್ ಅಂದ್ರೆ ಆ ವೇರಿಯೇಬಲ್ ಮುಂದೆ ಯಾವ್ದು ನಂಬರ್ ಇರುತ್ತೆ ಅದನ್ನು ಕೋಎಫಿಷಿಯಂಟ್ ಅಂತ ಕರಿತೀವಿ. ಸೊ ಕೋಎಫಿಷಿಯಂಟ್ ಆಫ್ x ಏನು? 0. ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್ ಏನು ಇಲ್ಲ ಅಂದ್ರೂ ಇಲ್ಲಿ 1 ಇರುತ್ತೆ. ಡಿಗ್ರಿ ಆಫ್ ಪಾಲಿನಾಮಿಯಲ್ 2 ಆಯ್ತು. ಅರ್ಥ ಆಯ್ತಾ? ಸೊ ಇಲ್ಲಿ ಡಿಗ್ರಿ ಆಫ್ ಪಾಲಿನಾಮಿಯಲ್ ಕೋಎಫಿಷಿಯಂಟ್ ಇಲ್ಲಿಗೆ ನಮ್ಗೆ ಏನಾಯ್ತು, ಇಲ್ಲಿಗೆ ಕವರ್ ಆಯ್ತು. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದ ಜೀರೋಸ್ ಆಫ್ ಪಾಲಿನಾಮಿಯಲ್. ನೋಡಿ, ಜೀರೋಸ್ ಆಫ್ ಪಾಲಿನಾಮಿಯಲ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮ್ಗೆ ಫ್ಯಾಕ್ಟರೈಸೇಷನ್ ಅನ್ನೋದು ಒಂದು ಟಾಪಿಕ್ ಬೇಕು. ಫ್ಯಾಕ್ಟರೈಸೇಷನ್ ಬಂದ್ರೆ ಜೀರೋಸ್ ಆಫ್ ಪಾಲಿನಾಮಿಯಲ್ ಕಂಡುಹಿಡಿಯೋದು ಇದೆ. ಇದೇನು ಜೀರೋಸ್ ಆಫ್ ಪಾಲಿನಾಮಿಯಲ್ ಅಂದ್ರೆ, ಸೊ ಎಕ್ಸ್ ವ್ಯಾಲ್ಯೂ ಮತ್ತೆ ಎಕ್ಸ್ ವ್ಯಾಲ್ಯೂ ಏನಿರುತ್ತೆ ಎರಡು ಫಾರ್ಮ್ಸ್ ಅಲ್ಲಿ ಬರುತ್ತೆ. ಅಂದ್ರೆ ಡಿಗ್ರಿ 2 ಇತ್ತು ಅಂದ್ರೆ, ಪವರ್ 2 ಇತ್ತು ಅಂದ್ರೆ ನಿಮ್ಗೆ ಎಕ್ಸ್ ವ್ಯಾಲ್ಯೂ 2 ಸಿಗುತ್ತೆ. ಡಿಗ್ರಿ 3 ಇತ್ತು ಅಂದ್ರೆ ಎಕ್ಸ್ ವ್ಯಾಲ್ಯೂ ಆಗಿರ್ಲಿ ಅಥವಾ ವೇರಿಯೇಬಲ್ಸ್ ವ್ಯಾಲ್ಯೂ ನಿಮ್ಗೆ 0 ಏನ್ ಸಿಗುತ್ತೆ? 3 ಸಿಗುತ್ತೆ. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್, ವೆರಿ ಫೇಮಸ್ ಕ್ವಶನ್ ಯಾವ್ದು ಇದು ಮಾಡೋಣ. 4s ಸ್ಕ್ವೇರ್ ಮೈನಸ್ 4s ಪ್ಲಸ್ 1. ನೋಡಿ, ಈ ಕ್ವಶನ್ ಅನ್ನು ನೀವು ಸಾಲ್ವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಜೀರೋಸ್ ಆಫ್ ಪಾಲಿನಾಮಿಯಲ್ ಕಂಡುಹಿಡಿಬೇಕು. ಈಗ ಇದಕ್ಕೆ ನೀವು ಜೀರೋಸ್ ಆಫ್ ಪಾಲಿನಾಮಿಯಲ್ ಕಂಡುಹಿಡಿಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಫಸ್ಟ್ ಇದನ್ನು ಫ್ಯಾಕ್ಟರೈಸೇಷನ್ ಮಾಡ್ಬೇಕು. ಏನ್ ಫ್ಯಾಕ್ಟರೈಸೇಷನ್ ಅಂದ್ರೆ? ಫ್ಯಾಕ್ಟರೈಸೇಷನ್ ಅಂದ್ರೆ ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ಈ ಎರಡು ಟರ್ಮ್ಸ್ ಅನ್ನು ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. 4s into 1 4s ಸ್ಕ್ವೇರ್ ಇದ್ರದ್ದು ಫ್ಯಾಕ್ಟರ್ಸ್ ಬರೀಬೇಕು. ಏನ್ ಫ್ಯಾಕ್ಟರ್ಸ್? 4s 4 ಫ್ಯಾಕ್ಟರ್ಸ್ ಏನು? 2 2s are 4. 4 ಯಾವ ಟೇಬಲ್ ಎಲ್ಲ ಬರುತ್ತೆ ಬರೀಬೇಕು. 2 2s are 4, 4 1s are 4. ಆಮೇಲೆ ಯಾವ್ದು ಬರುತ್ತೆ? ಯಾವ್ದು ಬರಲ್ಲ. ಸೊ 2 2s are 4 ಬರುತ್ತೆ, 4 1s are 4 ಬರುತ್ತೆ.
ಸೊ ಈಗ ಈ ಎರಡು ಫ್ಯಾಕ್ಟರ್ಸ್ ಅಲ್ಲಿ ಯಾವ್ದು ಬೇಕು ಅದು ಕೂಡ ಚೂಸ್ ಮಾಡ್ಬೇಕಲ್ಲ, ಅದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ 2 2s 4 ಅಂತ ಬರುತ್ತೆ, 4 1 4 ಬರುತ್ತೆ. ನಾವು ಇಲ್ಲಿ ನೋಡ್ಬೇಕಾಗಿರೋದು ಮಿಡಲ್ ಟರ್ಮ್. ಮಿಡಲ್ ಟರ್ಮ್ ಅಲ್ಲಿ ಏನಿದೆ, -4s ಇದೆ. ನೋಡಿ -4s ಅಲ್ಲಿ ಇಲ್ಲಿ ಬರ್ಕೋಬೇಕು. ಸರಿ, ಇದು ಬರ್ದ್ರೆ ಮಾರ್ಕ್ಸ್ ಕೊಡ್ತಾರ? ಇದು ಇಂಪಾರ್ಟೆಂಟ್, ಇದೆಲ್ಲ ಇಂಪಾರ್ಟೆಂಟ್. ಇದೇ ಆನ್ಸರ್ ನೋಡಿ, ಈ ತರ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ, ಅರ್ಥ ಆಗುತ್ತೆ. ನೋಡಿ ಮಲ್ಟಿಪ್ಲೈ ಮಾಡಿದಾಗ ಇದು ಬರ್ಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದಾಗ ಈ ಟರ್ಮ್ ಬರ್ಬೇಕು. ಅದು ಈ ಎರಡು ನಂಬರ್ಸ್ ಅಲ್ಲಿ ಯಾವ್ದು ಅಂತ ನೀವು ಗೆಸ್ ಮಾಡ್ಬೇಕು. ಈಗ ನೋಡಿ ಮಲ್ಟಿಪ್ಲೈ ಮಾಡ್ತೀವಿ, 2 2s 4 ಬಂತು, ಓಕೆನಾ? 2 2s 4 ಬಂತು. ಆಡ್ ಮಾಡ್ತೀವಿ, 2 + 2 4 ಬಂತು ಇದೆ. ಇದು ಓಕೆ, ಎಲ್ಲೋ ಒಂದ್ ಕಡೆ ಆಗುತ್ತೆ. ಇಲ್ಲಿ ನೋಡಿ 4 1 4, 4 + 1 5, 5 ಇದೆ ಇಲ್ಲಿ ಇಲ್ಲ, ಸೊ ಇದೇನಾಗಲ್ಲ, ಆಗಲ್ಲ. 4 - 1 3 ಆಗಲ್ಲ, 2 - 2 0 ಅದಾಗಲ್ಲ. ಬಟ್ ಆಡ್ ಮಾಡಿದ್ರೆ ಬರ್ತಿದೆ. ಬಟ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್ ನೋಡಿ, ಇಲ್ಲಿ -4 ಇದೆ. ನಾವು 2 + 2 ಮಾಡಿದ್ರೆ +4 ಬಂದ್ಬಿಡುತ್ತೆ. ನಾವೇನ್ ಮಾಡ್ಬೇಕು, ಇಲ್ಲೂ ಮೈನಸ್ ಹಾಕೋಬೇಕು, ಇಲ್ಲೂ ಮೈನಸ್ ಹಾಕೋ. ಮತ್ತೆ ಚೆಕ್ ಮಾಡೋಣ, ಮೈನಸ್ ಇಂಟು ಮೈನಸ್ ಪ್ಲಸ್ 2 2s 4, ಇಲ್ಲಿ ಎಸ್ ಹಾಕೋಬೇಕು, ಇಲ್ಲೂ ಎಸ್ ಹಾಕೋಬೇಕು, s ಸ್ಕ್ವೇರ್ ಬರುತ್ತೆ. -2 -4. ಇಲ್ಲಿ ಮಲ್ಟಿಪ್ಲೈ ಏನು ಮಾಡ್ಲಿಕ್ಕಿಲ್ಲ, ಏನ್ ಮಾಡ್ಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡ್ಬೇಕು ತಾನೆ. ಸೊ ಏನ್ ಮಾಡ್ತೀವಿ, ಯಾವ್ದಾದ್ರು ಒಂದ್ ಮಾಡ್ತೀವಿ. -2 ಇದ್ರೆ ಏನ್ ಮಾಡ್ತೀವಿ, -4s. ಈಗ ಈ -4s ಜಾಗದಲ್ಲಿ ಏನ್ ಮಾಡ್ಬೇಕು, ಈ ಟರ್ಮ್ ಅನ್ನು ಬರಿಬೇಕು ಅಷ್ಟೇ. ಇಲ್ಲಿ ನೋಡಿ 4s² -2s + 1. ಏನ್ಗೆ ಸರ್ ಇಷ್ಟೆಲ್ಲ ಸರ್ಕಸ್ ಮಾಡಿದ್ರು ಅಂದ್ರೆ, ಈ ಎಲ್ಲಾ ಸರ್ಕಸ್ ಮಾಡಿದ್ವಿ ಅಂತಂದ್ರೆ ಈ 3 ಟರ್ಮ್ಸ್ ಅನ್ನು 4 ಟರ್ಮ್ ಮಾಡ್ಕೊಳ್ಳಿ ಅಷ್ಟೇ. ಈಗ ನೋಡಿ, ಈ ಗ್ರೂಪಿಂಗ್ ಮಾಡ್ಕೋತೀವಿ ಅಷ್ಟೇ. ಈ ಗ್ರೂಪಿಂಗ್ ಸಿಗ್ಲಿಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಿ, ಇಷ್ಟೆಲ್ಲ ನಿಮ್ಗೆ ಹೇಳಿ ನಾನು ಹೇಳಿದ್ದು. ಓಕೆ, ಈ ಗ್ರೂಪಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಯಾವ್ದು ಕಾಮನ್ ಇದೆ ಅದು ಆಚೆ ಬರ್ತೀವಿ. ಕಾಮನ್ ಅಂದ್ರೆ ಏನು, ಈ ಎರಡು ಟರ್ಮ್ಸ್ ಅಲ್ಲಿ ಯಾವ್ದು ಕಾಮನ್ ಇದೆ ಅಂದ್ರೆ ಸೇಮ್ ಇದೆ, ಯಾವ್ದು ನೋಡಿ, ಇಲ್ಲಿ 4 ಇದೆ. 4 ಅನ್ನು ಯಾವ ತರ ಬರೀಬಹುದು, 2 2s 4 ಅಂತ ಬರೀಬಹುದು. ಇಲ್ಲಿ 2 ಇದೆ, ಇಲ್ಲಿ s² ಇದೆ, ಇಲ್ಲೂ 2 ಇದೆ, s ಇದೆ ಅಲ್ವಾ? ಯಾವ್ದು ಕಾಮನ್ ಇದೆ ಏನ್ ಮಾಡ್ತೀರಾ, ಆಚೆ ಬರ್ಕೋತೀರಾ. ಯಾವ್ದು 2 ಇದೆ, s ಇದೆ, 2s ಇಲ್ಲಿ ಬರ್ಕೋತೀವಿ. ಇಲ್ಲಿ ಮಿಕ್ಕಿದು ಏನ್ ಮಾಡ್ಬೇಕು, ಆಚೆನೆ ಬಿಡ್ಬೇಕು, ಒಳಗೆ ಬಿಡ್ಬಿಡ್ಬೇಕು. 2s ಮೈನಸ್, ಇಲ್ಲಿ ನೋಡಿ 2s ಎಲ್ಲ ಈ ಗ್ರೂಪ್ ಇಂದ ಆಚೆ ತಕೊ ಬಂದ್ಬಿಟ್ಟಿದ್ವಿ ಅಂದ್ರೆ ಏನ್ ಮಿಗುತ್ತೆ, ಏನು ಇಲ್ಲ, ಅದು 1 is ರಿಮೈನಿಂಗ್. ಈಗ ನೋಡಿ, 2 ರೂಮ್ ಇದೆ ಒಂದ್ ಬಾಕ್ಸ್ ಅಲ್ಲಿ. ಇಲ್ಲಿ 4s² ಇದೆ, ಇಲ್ಲಿ ಒಬ್ಬ 2s ಅಂತ ಒಬ್ಬ ವ್ಯಕ್ತಿ ಇದಾರೆ. ಇಲ್ಲಿಂದ 2s ಅನ್ನು ಕರ್ಕೊಂಡು ಆಚೆ ಬರ್ತೀನಿ. ಇಲ್ಲಿ ಈ ರೂಮ್ ಇಂದ ಏನ್ ಮಾಡ್ತೀನಿ, 2s ಅನ್ನೋದು ಈ 2 × 2 ಅಂತ ಇರುತ್ತೆ. ಇಲ್ಲಿ s × s ಅಂತ ವ್ಯಕ್ತಿಗಳು ಇರ್ತಾರೆ. ಈ 2 ಮತ್ತೆ s ವ್ಯಕ್ತಿಗಳನ್ನು ಆಚೆ ತಗೊಂಡ್ಬಿಡ್ತೀವಿ. ಈಗ 2s ಆಚೆ ಬಂದ್ಬಿಡ್ತು ಅಂದ್ರೆ ಈ ರೂಮ್ ಒಳಗೆ ಯಾರು ಇರ್ತಾರೆ, ಈ ರೂಮ್ ಒಳಗೆ ಇಲ್ಲಿ ಏನ್ ಇರ್ತಾನೆ, 2s ಇರ್ತಾನೆ. ಇಲ್ಲಿ ಎಲ್ಲಾ 2s ಅನ್ನು ಎಲ್ಲಾ ತಗೊಂಡ್ಬಿಟ್ಟಾನೆ, ಯಾರು ಇರ್ತಾರೆ, 1 ಇರ್ತಾರೆ ಅಷ್ಟೇ. ಇಲ್ಲಿ ನೋಡಿ 2s 1. ಅರ್ಥ ಇದೆ, ಸಿಂಪಲ್ ವೇ ಅರ್ಥ ಮಾಡ್ಕೋಬೇಕು. ಸೇಮ್ ಮ್ಯಾಥಮೆಟಿಕ್ಸ್ ತುಂಬಾ ಈಸಿ ಅಂತ ನಾನು ಹೇಳ್ತಿದ್ದೀನಿ, ನಿಮ್ಗೂ ಈಸಿ ಅನ್ಸುತ್ತೆ. ಯಾವಾಗ ಗೊತ್ತಾ, ಇದೆಲ್ಲ ಮನೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ವಿಡಿಯೋ ಮಾತ್ರ ಕೇಳ್ಕೊಂಡು ಸುಮ್ಮನೆ ಹೊಂಟೋದ್ರೆ ಆಗುತ್ತಾ, ಆಗಲ್ಲ. ಓಕೆನಾ? ಸೊ 2s - 1. ಸೊ ಇಲ್ಲಿ ಬಂತು. ಓಕೆ, ಏನ್ ಮಾಡ್ತೀರಾ, ಇಲ್ಲಿ ನೋಡಿ 2s - ಈಗ ಒಂದ್ ರೂಮ್ ಅಲ್ಲಿ ಏನಾಗಿದ್ದಾರೆ, ಈಗ ನೋಡಿ ಇಲ್ಲಿ ತುಂಬಾ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಒಂದ್ ರೂಮ್ ಅಲ್ಲಿ, ಈಗ ಈ ರೂಮ್ ಅಲ್ಲಿ ಏನಾಗಿದ್ದಾರೆ, ಇಲ್ಲಿ 2s ಇದೆ, ಇಲ್ಲಿ 1 ಇದೆ. ಯಾರಾದ್ರೂ ಕಾಮನ್ ಇದೆಯಾ ತಗೊಳ್ಳಿಕ್ಕೆ? ಯಾರು ಕಾಮನ್ ಇಲ್ಲ. ಮತ್ತೆ ಏನ್ ತಗೋತೀರಾ, ಕಾಮನ್ ಏನು ತಗೊಳಕ್ಕಾಗಲ್ಲ, 1 ಅಂತ ಬರ್ಕೋಬೇಕಷ್ಟೇ. ಸೊ ಇಲ್ಲಿ ಏನ್ ಮಾಡ್ತೀವಿ, -1 ಅಂತ ಆಚೆ ಹಾಗೆ ಬರ್ಕೋತೀವಿ. ಇನ್ ರಿಮೈನಿಂಗ್ 2s ವೆರಿ ಇಂಪಾರ್ಟೆಂಟ್. ಏನು, ಇಲ್ಲಿ ಮೈನಸ್ ಬರ್ಬೇಕಾ ಪ್ಲಸ್ ಬರ್ಬೇಕಾ? ಇಲ್ಲಿ ನೋಡಿ, ನೀವು ಪ್ಲಸ್ ಹಾಗೆ ಬರ್ಬಿಟ್ರೆ ತಪ್ಪಾಗುತ್ತೆ. ಏನ್ಗೆ, ಮೈನಸ್ ಬರಿಬೇಕು, -1. ಏನ್ಗೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ಬೇಕು. ಇಲ್ಲಿ ಇನ್ನೊಂದು ಟ್ರಿಕ್ ಏನಂದ್ರೆ, ಇಲ್ಲಿ ಏನ್ ಬರುತ್ತೆ, ಅದು ಇಲ್ಲಿ ಏನ್ ಬಂದಿರುತ್ತೆ ಟರ್ಮ್, ಸೇಮ್ ಟರ್ಮ್ ಇಲ್ಲಿ ಬಂದಿರ್ಲೇಬೇಕು, ಇಲ್ಲಾಂದ್ರೆ ನಿಮ್ ಮುಂದೆ ಮಾಡಕ್ಕಾಗಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ? ಸೊ ನಿಮ್ಗೆ ಏನು ಗೊತ್ತಾಗಿಲ್ಲ ಅಂದ್ರೂ ಈ ಟರ್ಮ್ ಕರೆಕ್ಟ್ ಆಗಿ ಬರ್ತಿದ್ರೆ ಸೇಮ್ ಬರ್ದ್ಬಿಡಿ ಅಷ್ಟೇ. ವೆರಿ ಸಿಂಪಲ್ ಟ್ರಿಕ್ ಅಲ್ವಾ? ಸರಿ, 2s - 1 ನೋಡಿ, ಇದೆರಡು ಕಾಮನ್ ಇದೆ, ಒಮ್ಮೆ ಬರ್ಕೋತೀನಿ. ಮತ್ತೆ 2s - 1 ಒಮ್ಮೆ ಬರ್ಕೋತೀನಿ. ಈಗ ಏನ್ ಮಾಡ್ಬೇಕು, ದಿಸ್ ಇಸ್ ಈಕ್ವಲ್ ಟು 0. 2s - 1 = 0, ಒಂದು ರೂಟ್. ಇನ್ನೊಂದು ಟರ್ಮ್ ಇದೆಯಲ್ಲ, ಇದು 2s - 1 = 0, ಇದು ಇನ್ನೊಂದು ಕಡೆ. ಸೊ ಈ 2s ಏನಾಗುತ್ತೆ, -1 ಆ ಸೈಡ್ ಕಳ್ಸಿದ್ರೆ +1 ಆಗುತ್ತೆ. 2s ಇದೆ, 2 ಅನ್ನು ಈ ಸೈಡ್ ಕಳ್ಸಿದ್ರೆ ಕೆಳಗೆ ಬರುತ್ತೆ. s = 1/2. ಅರ್ಥ ಆಗ್ತಿದ್ಯಾ? s = 1/2. ಇಲ್ಲೂ ಕೂಡ ಅಷ್ಟೇ, 2s = 1, s = 1/2. So s = 1/2, s = 1/2. These are the zeros of polynomial. ಇದು ಆಲ್ಫಾ, ಇದು ಬೀಟಾ ಅಂತ ಹೆಸರು ಕೊಡ್ತೀವಿ ಅಷ್ಟೇ. ಆಲ್ಫಾ ಬೀಟಾ ಅಂತ ಹೆದರ್ಕೋಬೇಡಿ. ಆಲ್ಫಾ ಅಂದ್ರೆ ಇದು, ಬೀಟಾ ಅಂದ್ರೆ ಇನ್ನೊಂದು ರೂಟ್. ಅರ್ಥ ಆಗ್ತಿದ್ಯಾ? zeros of polynomial. ಈಗ ಇದನ್ನು ಪ್ರೂವ್ ಮಾಡೋದು ಹೇಗೆ, ಅರ್ಥ ಆಗ್ತಿದ್ಯಾ? ಈಗ ಇದನ್ನು ವೆರಿಫೈ ಮಾಡ್ಬೇಕು. ಇದು ಅರೇಂಜ್ ಮಾಡ್ತೀನಿ, ವೆರಿಫೈ ಮಾಡ್ಬೇಕು. ಇದು ಹೇಗೆ ವೆರಿಫೈ ಮಾಡೋದು, ಈ ಕೊಟ್ಟಿರೋದು ಈಕ್ವೇಶನ್ ಅನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರ್ಕೋಬೇಕು. ಯಾವ್ದು ಸ್ಟ್ಯಾಂಡರ್ಡ್ ಫಾರ್ಮ್ ನಮ್ದು, ax² + bx + c = 0. ಕ್ವಶನ್ ಏನ್ ಕೊಟ್ಟಿದ್ದಾರೆ,
4s² ಮೈನಸ್ 4s ಪ್ಲಸ್ 1 ಅರ್ಥ ಆಗ್ತಿದ್ಯಾ? ಈಗ ಕಂಪೇರ್ ಮಾಡಿ, ಎ ಏನು, ಬಿ ಏನು, ಸಿ ಏನು ನಿಮ್ಗೆ ಸಿಗುತ್ತೆ. ಎ ಏನು, ಎ ಇಸ್ ಈಕ್ವಲ್ ಟು 4, ಬಿ ಇಸ್ ಈಕ್ವಲ್ ಟು ಮೈನಸ್ 4, ಸಿ ಇಸ್ ಈಕ್ವಲ್ ಟು 1. ಇದು ಎಬಿಸಿ ಸಿಕ್ತು. ಈಗ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ. ದಿಸ್ ಫಾರ್ಮುಲಾ ಯು ಶುಡ್ ಬೈ ಹಾರ್ಟ್. ದಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಇದು zeros of polynomial, sum of the zeros of polynomial is equal to minus of coefficient of x divided by coefficient of x square. Alpha into beta is equal to constant term divided by coefficient of x square. ಇದು ಫಾರ್ಮುಲಾ ಸರಿನಾ? ಈಗ ಇದು ಸ್ಯಾಟಿಸ್ಫೈ, ಎರಡು ಈಕ್ವಲ್ ಬಂದ್ರೆ ನಮ್ಗೆ ಬಂದಿರೋದು ಆನ್ಸರ್ ಕರೆಕ್ಟ್ ಅಂತ ಅರ್ಥ. ಬನ್ನಿ ನೋಡೋಣ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನು. ಆಲ್ಫಾ ಈಗ ಅರೇಂಜ್ ಮಾಡ್ತೀನಿ ಫಾರ್ಮುಲಾ ನೋಡಿ. ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ 1/2 ಪ್ಲಸ್ 1/2 ಇಸ್ ಈಕ್ವಲ್ ಟು ಮೈನಸ್, ಹಾಗೆ ಬರ್ಕೋಬೇಕು. ಬಿದು ಕೂಡ ಮೈನಸ್ ಇದೆ, ಮೈನಸ್ 4 ಡಿವೈಡೆಡ್ ಬೈ ಎ ಅಂದ್ರೆ ಏನು 4. ಈಗ ನೋಡಿ 1/2 ಪ್ಲಸ್ 1/2 1, ಮೈನಸ್ ಇಂಟು ಮೈನಸ್ ಪ್ಲಸ್ 4/4, 4 ಕ್ಯಾನ್ಸಲ್, 1 ಇಸ್ ಈಕ್ವಲ್ ಟು 1. ಏನಾಯ್ತು? ಆಲ್ಫಾ ಪ್ಲಸ್ ಬೀಟಾ is equal to minus b by a ಪ್ರೂಫ್ ಆಯ್ತು. ಇನ್ನೊಂದೇನು, ಆಲ್ಫಾ ಇಂಟು ಬೀಟಾ is equal to c by a. ಇದು ಅರೇಂಜ್ ಮಾಡ್ತೀನಿ. ಆಲ್ಫಾ ಇಂಟು ಬೀಟಾ is equal to c by a, 1/2 ಇಂಟು 1/2 which is equal to c by a ಅಂದ್ರೆ 1/4. 1/2 ಇಂಟು 1/2 1/4 is equal to 1/4. ಅರ್ಥ ಆಯ್ತಾ? ಇದೆರಡು ಕೂಡ ಏನಾಯ್ತು? ಪ್ರೂವ್ ಆಯ್ತು. ಸೊ ಹಿಯರ್ zeros of polynomials ಏನಾಯ್ತು? ಯು ಹ್ಯಾವ್ ಫೌಂಡ್. ನೀವು ಏನ್ ಮಾಡಿದ್ರ, zeros of polynomial ಅನ್ನು ಕಂಡುಹಿಡಿದಿದ್ದೀರಾ, ಮತ್ತೆ ಅದೇ ರೀತಿಯಲ್ಲಿ ವೆರಿಫೈನು ಕೂಡ ಮಾಡಿದೀರಾ. ಅರ್ಥ ಆಯ್ತಲ್ಲ? ಸೊ ಓಕೆ, ನಾವು ಕಮಿಂಗ್ ಟು ದ ಥರ್ಡ್ ಲೆಸನ್, ದಟ್ ಈಸ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್. ಬನ್ನಿ ನೋಡೋಣ ಈ ಲೆಸನ್ ಅಲ್ಲಿ ಇಂಪಾರ್ಟೆಂಟ್ ನೀವೇನೆಲ್ಲ ಕಲಿಬೇಕು ಅಂತ. ಸಿ ಇದರಲ್ಲಿ ಈ ಫಾರ್ಮುಲಾಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ಮುಲಾಸ್ ಅನ್ನೋದಕ್ಕಿಂತ ಕಂಡೀಷನ್ ಇದು. ಏನು ಕಂಡೀಷನ್ಸ್ ಅಂದ್ರೆ, ಈಗ ನೋಡಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್. ನಿಮ್ಗೆ ಗೊತ್ತು ಲೀನಿಯರ್ ಈಕ್ವೇಶನ್ ಅಂದ್ರೆ ಏನು ಗೊತ್ತಿದೆ, ಪೇರ್ ಅಂದ್ರೆ ಗೊತ್ತಿದೆ. ಪೇರ್ ಅಂದ್ರೆ ಎರಡು, ಲೀನಿಯರ್ ಈಕ್ವೇಶನ್, ಕ್ವಾಡ್ರಾಟಿಕ್ ಈಕ್ವೇಶನ್, ಕ್ಯೂಬಿಕ್ ಈಕ್ವೇಶನ್, ಇದೆ ಬೇರೆ ಬೇರೆ ವಿಧಗಳು. 9th ಸ್ಟ್ಯಾಂಡರ್ಡ್ ಅಲ್ಲಿ ಆಲ್ರೆಡಿ ಕಲ್ತಿರ್ತೀರ. ಲೀನಿಯರ್ ಅಂದ್ರೆ ಡಿಗ್ರಿ 1 ಇರಬೇಕು, ಅದನ್ನು ಲೀನಿಯರ್ ಈಕ್ವೇಶನ್ ಅಂತ ಕರಿತೀವಿ. ಇನ್ 2 ವೇರಿಯೇಬಲ್ಸ್, ವೇರಿಯೇಬಲ್ಸ್ ಎಷ್ಟಾಗಿರ್ಬೇಕು, 2 ಇರಬೇಕು. ಈಗ ನೋಡಿ 3x plus 5 is equal to 0. This is linear equation in 1 variable. ಈಗ ನೋಡಿ this is pair of linear equation in 1 variable. ಈಗ pair of linear equation in 1 variable ಆಯ್ತು. ಈಗ pair of linear equation in 2 variables, 1 2 ವೇರಿಯೇಬಲ್ಸ್. ಈಗ ಏನ್ ಮಾಡ್ತೀನಿ, ಇಲ್ಲಿ ನಾನು if in case 5z 10z ಅಂತ ಹಾಕ್ಬಿಟ್ರೆ pair of linear equation in 3 variables ಅಂತ ಆಗೋಗುತ್ತೆ. ಇದು ಸಿಂಪಲ್ ಆಗಿ ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ದ ಲೆಸನ್ ನೇಮ್ ಇಸ್ pair of linear equation in 2 variables. ಓಕೆ, ನಾವು ನೋಡೋಣ ಬನ್ನಿ. ಈಗ ಈ ಕೊಟ್ಟಿರುವಂತದ್ದು ಕಂಡೀಷನ್ ಯಾವ ತರ ಸ್ಯಾಟಿಸ್ಫೈ ಮಾಡಬೇಕು, ಮತ್ತೆ ಈ ಲೆಸನ್ ಅಲ್ಲಿ ಇಂಪಾರ್ಟೆಂಟ್ ಇರುವಂತದ್ದು ನಿಮ್ಗೆ ಈ ಫಾರ್ಮುಲಾ ಮೆಥಡ್ ಅಲ್ಲಿ ಯಾವ್ದು ಲೈನ್ಸ್, ನೇಚರ್ ಆಫ್ ದ ಲೈನ್ಸ್, ಈಗ ಯಾವ ತರ ಪ್ಯಾರಲಲ್ ಇರುತ್ತಾ, ಕೋಇನ್ಸಿಡೆಂಟ್ ಇರುತ್ತಾ, ಮತ್ತೆ ಸೊಲ್ಯೂಷನ್ ಯಾವ ತರ ಇರುತ್ತೆ, ಸೊಲ್ಯೂಷನ್ ಕನ್ಸಿಸ್ಟೆಂಟಾ ಇನ್ಕನ್ಸಿಸ್ಟೆಂಟಾ, ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್. ಇನ್ನೊಂದು ಇದರಲ್ಲಿ ಗ್ರಾಫ್ ವೆರಿ ಇಂಪಾರ್ಟೆಂಟ್. 4 ಮಾರ್ಕ್ಸ್ ಕ್ವಶನ್. ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಒಂದ್ 5 ಸ್ಟಾರ್ ಹಾಕೊಳ್ಳಿ, 4-5 ಯಾವ್ದಷ್ಟು ಬೇಕಾದ್ರೆ ಹಾಕೊಳ್ಳಿ. ಆಮೇಲೆ ಸಬ್ಸ್ಟಿಟ್ಯೂಷನ್ ಮೆಥಡ್, ಅದು ಸಬ್ಸ್ಟಿಟ್ಯೂಷನ್. ಆಮೇಲೆ ಎಲಿಮಿನೇಷನ್ ಮೆಥಡ್. ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಇದರಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ಮೇಜರ್ ನಿಮ್ಗೆ ಈ ಲೆಸನ್ ಅಲ್ಲಿ ನೋಡಕ್ಕೆ ಬರುತ್ತೆ. ನೋಡಿ ಫಸ್ಟ್ ನಾವು ಬರೋಣ, ಸೊಲ್ಯೂಷನ್ ಯಾವ್ದಿರುತ್ತೆ, ಕನ್ಸಿಸ್ಟೆಂಟಾ ಇನ್ಕನ್ಸಿಸ್ಟೆಂಟಾ ಅಂತ ಚೆಕ್ ಮಾಡ್ಬೇಕು ಇಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ನೋಡಿ ಇಲ್ಲಿ ನೋಡಿ A1 A2 B1 B2 ಏನ್ ಹೇಳಿದ್ರು, A1 A2 B1 B2 ನೋಡಿ ಎರಡು ಈಕ್ವೇಶನ್ ಕೊಟ್ಟಿರ್ತಾರೆ. ಫಸ್ಟ್ ಈಕ್ವೇಶನ್ ಅಲ್ಲಿ ಎಲ್ಲ ಇರೋದು ಕೋಎಫಿಷಿಯಂಟ್ಸ್ A1 B1 C1, A2 B2 C2. ನೀವೇನ್ ಮಾಡಬೇಕು, ಸಪರೇಟ್ ಆಗಿ ಬರ್ಕೋಬೇಕು. ನೋಡಿ ಕೊಟ್ಟಿರೋಂಥದ್ದು ಈಕ್ವೇಶನ್ ಅಲ್ಲಿ A1 B1 C1 ಏನಿದೆ ಅದ್ ಬರ್ಕೋಬೇಕು, ಕಂಡೀಷನ್ ಒಂದು ಬರ್ಕೋಬೇಕು. ಸಿ ನೋಡ್ರಿ ಸಿಂಪಲ್ ರೀ, ಏನಿರುತ್ತೆ ಅದು ಬರ್ಕೋಬೇಕು ಅಷ್ಟೇ. ಇಲ್ಲಿ 5 ಡಿವೈಡೆಡ್ ಬೈ ಕೆಳಗೆ 7 ಇದೆ. ಏನು ಹಾಕ್ಬೇಡಿ, ಈಕ್ವಲ್ ಆಗ್ಬೇಡಿ, ಏನು ಹಾಕ್ಬೇಡಿ. ಆಮೇಲೆ -4 ಇದೆ ಡಿವೈಡೆಡ್ ಬೈ 6 ಇದೆ. ಇಲ್ಲಿ 8 ಇದೆ ಡಿವೈಡೆಡ್ ಬೈ -9 ಇದೆ. ಅರ್ಥ ಆಗ್ತಿದ್ಯಾ? ಈಗ ನೋಡಿ ಏನಾದ್ರು ಡಿವೈಡ್ ಆಗುತ್ತಾ, 5/7 ಡಿವೈಡ್ ಆಗಲ್ಲ, 5/7 ಹಾಗೆ ಬರ್ಕೊಳ್ಳಿ.
2 2s are 4, 2 3s are 6, -2/3. ಇದು 8 and 9 ಅದು ಕೂಡ ಡಿವೈಡ್ ಆಗಲ್ಲ, ಇದೇನಾಗುತ್ತೆ -8/9 ಆಗುತ್ತೆ. ಎರಡು ಇದೆ ಏನಾಗಿದೆ, ಮೂರು ಕೂಡ ನಾಟ್ ಈಕ್ವಲ್ ಇದೆ. ನಾಟ್ ಈಕ್ವಲ್ ಇದ್ರೆ ಯಾವುದು ನೋಡಿ, ಇದು a1/a2 is not equal to b1/b2. Therefore you can write it as a1/a2 not equal to b1/b2 not equal to c1/c2. ಈ ತರ ಬಂದಿದ ತಕ್ಷಣ ನಿಮ್ ತಲೆಯಲ್ಲಿ ಏನ್ ಬರ್ಬೇಕು, ಲೈನ್ಸ್ ಏನಾಗಿದೆ ಕೋಇನ್ಸಿಡೆಂಟ್ ಆಗಿದೆ. ಲೈನ್ಸ್ ಏನಾಗಿದೆ ಹಿಯರ್ ಗ್ರಾಫಿಕಲಿ ಇದು ಬರೆಯೋದು ಲೈನ್ಸ್ ಆರ್ ಸಾರಿ ಕೋಇನ್ಸಿಡೆಂಟ್ ಅಲ್ಲ, ಇಂಟರ್ಸೆಕ್ಟಿಂಗ್. ದ ಲೈನ್ಸ್ ಆರ್ ಇಂಟರ್ಸೆಕ್ಟ್ ಆಗ್ತಿದೆ. ಸೊ ಇಂಟರ್ಸೆಕ್ಟ್ ಆಗ್ತಿದೆ ಅಂದ್ರೆ ಸೊಲ್ಯೂಷನ್ ಎಷ್ಟು ಬರುತ್ತೆ, ಒನ್ ಸೊಲ್ಯೂಷನ್ ಆರ್ ಯುನೀಕ್ ಸೊಲ್ಯೂಷನ್ ಒಂದಿರುತ್ತೆ ಅಥವಾ ಯೂನಿಕ್ ಇರುತ್ತೆ. ಹೇಗೆ ನೆನ್ಪಿಟ್ಕೊಳ್ಳೋದಿದು ನೋಡಿ, ವೆರಿ ಸಿಂಪಲ್ ನೆನ್ಪಿಟ್ಕೊಳ್ಳೋದು. ನಾನು ಹೇಳ್ತೀನಿ ನೋಡಿ, a1/a2 ನಾಟ್ ಈಕ್ವಲ್ ಟು b1/b2 ಬಂದ್ರೆ ಲೈನ್ಸ್ ಏನಾಗಿರ್ಬೇಕು, ಇಂಟರ್ಸೆಕ್ಟಿಂಗ್ ಆಗಿರ್ಬೇಕು. ತಲೆಯಲ್ಲಿ ಇಟ್ಕೋಬೇಕು, ಲೈನ್ಸ್ ಏನಾಗಿರುತ್ತೆ ಇಂಟರ್ಸೆಕ್ಟಿಂಗ್. ಯಾವಾಗ ಕೋಎಫಿಷಿಯಂಟ್ ಈಕ್ವಲ್ ಇರಲ್ಲ, ಮೂರು ಕೂಡ ಯಾವಾಗ ಈಕ್ವಲ್ ಇರಲ್ಲ, ಇಂಟರ್ಸೆಕ್ಟಿಂಗ್ ಅಂದ್ರೆ ನೋಡಿ, ಎರಡು ಲೈನ್ ಇಂಟರ್ಸೆಕ್ಟ್ ಆಗ್ತಿದೆ ಅಂದ್ರೆ ಸೊಲ್ಯೂಷನ್ ನಿಮ್ಗೆ ಎಷ್ಟು ಸಿಗುತ್ತೆ, ಒಂದೇ ಸಿಗುತ್ತೆ. ಇಂಟರ್ಸೆಕ್ಟ್ ಆಗ್ತಿರೋದ್ ಪಾಯಿಂಟ್ ಏನು, ಒಂದು. ಸೊ ಸೊಲ್ಯೂಷನ್ ಎಷ್ಟು ಸಿಗುತ್ತೆ, ಒಂದು. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಯೂನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಒಂದು ಈಕ್ವಲ್ ಒಂದು ನಾಟ್ ಈಕ್ವಲ್, ಕೋಎಫಿಷಿಯಂಟ್ಸ್ ಏನಾಗಿರ್ಬೇಕು, ಒಂದ್ ಈಕ್ವಲ್ ಒಂದ್ ನಾಟ್ ಈಕ್ವಲ್ ಮಧ್ಯದಲ್ಲಿ ಬಂದ್ರೆ ಲೈನ್ಸ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಆಗಿದ್ರೆ ಏನಾದ್ರು ಸೊಲ್ಯೂಷನ್ ಸಿಗುತ್ತಾ, ಎಲ್ಲೂ ಕೂಡ ಮೀಟ್ ಆಗ್ತಿಲ್ಲ, ಅದೇನಾದ್ರೂ ಆನ್ಸರ್ ಸಿಗುತ್ತಾ, ಸಿಗಲ್ಲ. ಸೊ ಏನ್ ಬರ್ತೀರಾ, ನೋ ಸೊಲ್ಯೂಷನ್ ಅಂತ ಇದಕ್ಕೆ ಬರೀತೀರಾ. ಇದಕ್ಕೆ ಯುನೀಕ್ ಸೊಲ್ಯೂಷನ್ ಅಂತ ಇದಕ್ಕೆ ಬರೀತೀರಾ. ಈಗ ನೋಡಿ, ಇದು ಮೂರು ಕೂಡ ಏನಾಗಿದೆ, ಫುಲ್ ಈಕ್ವಲ್ ಆಗಿದ್ರೆ ಅಂದ್ರೆ ಕೋಇನ್ಸಿಡೆಂಟ್ ಆಗಿದೆ. ಕೋಇನ್ಸಿಡೆಂಟ್ ಅಂದ್ರೆ ಒಂದ್ರ ಮೇಲೆ ಒಂದ್ ಕೂತ್ಕೊಬಿಟ್ಟೈತೆ, ಒಂದ್ ಲೈನ್ ಮೇಲೆ ಒಂದ್ ಲೈನ್ ಅಂದ್ರೆ ಎಷ್ಟಂತ ನೀವು ಸೊಲ್ಯೂಷನ್ಸ್ ಕಂಡುಹಿಡಿತೀರಾ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಸೊ ಏನ್ ಮಾಡ್ತೀರಾ, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಮೂರು ಕಂಡೀಷನ್ಸ್ ಇದು ಕನ್ಸಿಸ್ಟೆಂಟ್ ಆಗಿರುತ್ತೆ, ಇದು ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ, ಇದು ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಆಗಿರುತ್ತೆ. ಇದು ಒಂದು ತಲೆಯಲ್ಲಿ ಇಟ್ಕೊಂಡು ಬ್ಯಾಟ್ ಮಾಡ್ಕೊಂಡ್ರೆ ಸಾಕು. ಇದು ಜಾಸ್ತಿ ತಲೆ ಕೆಡಿಸ್ಕೊಂಡು ಇದು ಮಾಡ್ಕೊಳಕ್ ಹೋಗ್ಬೇಡಿ. ಸೊ ನಾವು ನೆಕ್ಸ್ಟ್ ಕಮಿಂಗ್ ಟು ದ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂಡ್ ಎಲಿಮಿನೇಷನ್ ಮೆಥಡ್. ನೋಡಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಮತ್ತೆ ಎಲಿಮಿನೇಷನ್ ಮೆಥಡ್ ತುಂಬಾ ಈಸಿ. ಇದರಲ್ಲಿ ಎರಡೂ ಕೂಡ ಈಸಿನೇ, ಸಬ್ಸ್ಟಿಟ್ಯೂಷನ್ ಕೂಡ ಈಸಿನೇ, ಎಲಿಮಿನೇಷನ್ ಮೆಥಡ್ ಕೂಡ ಈಸಿನೇ. ಆಲ್ರೆಡಿ ನೀವು ಮಾಡಿರ್ತೀರಾ ಅಂತ ಅನ್ಕೋತೀನಿ, ಮಾಡಿಲ್ಲ ಅಂದ್ರೂ ನೋಡ್ಕೊಳ್ಳಿ. ನೋಡಿ, x plus y is equal to 14, x minus y is equal to 4. ಕ್ವಶನ್ ನಂಬರ್ 1. ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಏನ್ ಮಾಡಬೇಕು, ಎಕ್ಸ್ ಅಂಡ್ ವೈ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು ಅಷ್ಟೇ. ಯಾವ್ದಾದ್ರು ಒಂದು ಈಕ್ವೇಶನ್ ತಗೋಬೇಕು. ಇದು ಫಾರ್ ಎಕ್ಸಾಂಪಲ್ ಸೊಲ್ಯೂಷನ್ ಅಲ್ಲಿ ಏನ್ ಮಾಡ್ತೀರಾ, ಯಾವ್ದಾದ್ರು ಒಂದು ಈಕ್ವೇಶನ್ ತಗೊಳ್ಳಿ. x minus y is equal to 4, x minus y is equal to ಏನಾಯ್ತು, 4 ಆಯ್ತು. x is equal to 4 minus y ಆ ಸೈಡ್ ಕಳ್ಸಿದ್ರೆ ಪ್ಲಸ್ 4 ಪ್ಲಸ್ y ಆಯ್ತು. ಈಗ ಏನ್ ಮಾಡ್ತೀರಾ, ಈಕ್ವೇಶನ್ 1 ಅಂತ ತಗೋತೀರಾ. ಇದನ್ನು ಏನ್ ಮಾಡ್ತೀರಾ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ, ಈಕ್ವೇಶನ್ 1 ಇದು 2 ಅಂತ ತಗೋಬಿಡಿ. ಓಕೆನಾ. ಈಗ ಏನ್ ಮಾಡ್ತೀರಾ, ಪುಟ್ ವ್ಯಾಲ್ಯೂ ಆಫ್ x ಇನ್ ಈಕ್ವೇಶನ್ 1. ಈ x ವ್ಯಾಲ್ಯೂ ಏನ್ ಮಾಡ್ಬೇಕು, ಇಲ್ಲಿ ಹಾಕ್ಬೇಕು ಅಷ್ಟೇ. ಏನ್ ಈಕ್ವೇಶನ್ ಏನು, x plus y is equal to 14, x plus y is equal to 14. x ಜಾಗದಲ್ಲಿ ಏನಾಗ್ಬೇಕು, 4 plus y is equal to 14. y4 plus 2y is equal to 14. 2y is equal to 4 ಅನ್ನು ಆ ಸೈಡ್ ಕಳಿಸಿದ್ರೆ 14 minus 4. 2y is equal to 10. y is equal to 10/2. y is equal to 5. y5 ಸಿಕ್ತು. ಈಗ x